ಪಾಯಿಂಟ್ ತೋರಿಸೋದು ಆ ಕಡೆ ಈ ಕಡೆ ನಾಗೂರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಮೀರಾಬಾದ್ ವಾಡಿ ವಿಲೇಜಿಗೆ ಬಂದಿದ್ದೀವಿ ನಾವೆಲ್ಲ. ನಾನು PDO ಆಮೇಲೆ ವಾಟರ್ ಸಪ್ಲೈ AW ಅವರೆಲ್ಲರೂ ಬಂದಿದ್ದೀವಿ. ಇಲ್ಲಿ ಜನರು ಸುಮಾರು ಸತಿ ನಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನೀರಿನ ಸಮಸ್ಯೆ ಅದ ಅಂತೇಳಿ, ಅದಕ್ಕೆ ನೋಡ್ಲಿಕ್ಕೆ ಬಂದಿದ್ವಿ ಇವಾಗ ನಾವು. ಈಗಾಗಲೇ ಏನಪ್ಪ ಅಂದ್ರೆ MVS ಸ್ಕೀಮಿಂದ ಇವ್ರಿಗೆ ನೀರು ಸಪ್ಲೈ ಆಗ್ಲಿಕ್ಕತ್ತದ. ಅವ್ರದ್ದು ರಿಕ್ವೆಸ್ಟ್ ಏನು ಅಂತಂದ್ರೆ ಎಕ್ಸ್ಟ್ರಾ ಸೋರ್ಸ್ ಬೇಕು, ಅದೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ 2 ದಿನ ನೀರು ಬರಲ್ಲ, ಅದಕ್ಕೆ ಎಕ್ಸ್ಟ್ರಾ ಸೋರ್ಸ್ ಬೇಕಂತ ಈಗಾಗಲೇ ಜಿಯೋಲಜಿಸ್ಟ್ ಕೂಡ ನಮ್ಮ ಜೊತೆಗಿದ್ದಾರೆ. ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡಿ ಬೋರ್ ಡ್ರಿಲ್ ಮಾಡಿದ್ವಿ ನಾವು. ಆಮೇಲೆ ಡ್ರೈನ್ ಸಮಸ್ಯೆ ಹೇಳಿದ್ರೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಅಂಗನವಾಡಿ ಹತ್ರ ಒಂದು ಪೋಲ್ ಇತ್ತು, ಅದನ್ನು ಇಮಿಡಿಯೇಟ್ಲಿ ಇವತ್ತು ನಾನು AW ಜಸ್ಕಾಮ್ ಅವ್ರಿಗೆ ಲೆಟರ್ ಬರೆದು ಅದನ್ನು ಶಿಫ್ಟ್ ಮಾಡೋಕ್ಕೆ ನಾನು ಹೇಳ್ತೀನಿ ನೋಡಿ. ಕೋರ್ಸ್ ಕಬ್ಜಾ ಮಾಡಿದ್ದು ಲಿಸ್ಟ್ ಕೊಟ್ಟರು ಅಂತಂದ್ರೆ ಅದನ್ನು 100% ನಾವು ವಾಪಸ್ ತಗೋತೀವಿ. ಅಲ್ಲ, ಅದು ನೀರು ಈಲ್ಡ್ ಇತ್ತು ಪ್ಲಸ್ ನೆಸೆಸರಿ ಇತ್ತು ಅಂತಂದ್ರೆ ರೀಬೋರ್ ಮಾಡಿಸ್ತೀವಿ. ಈಗ 10-20 ಒಮ್ಲಿಗೆ ಅಂತಂದ್ರೆ ಇದಾಗ್ತದ. ಅದೇ 2-3 ನೆಸೆಸರಿ ಇದ್ದಷ್ಟು ನಾವು ರೀಬೋರ್ ಮಾಡಿಸ್ತೀವಿ. ಸರಿ ಮೇಡಮ್. ಜೆಜಮ್ ಕಾಮಗಾರಿ ಇವಾಗ ಆಲ್ರೆಡಿ ಸಾಲ್ವ್ ಮಾಡ್ಲಿಕ್ಕತ್ತೀವಿ ನಾವು. ಅದೇನೋ ಟ್ಯಾಂಕಿಂದ ಪ್ರಾಬ್ಲಮ್ ಅದ, ಲೀಕೇಜ್ ಆಗ್ಲಿಕ್ಕತ್ತದ ಅಂತ ಹೇಳಿದ್ರು. ನಮ್ದು AW ಅವ್ರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮಗೆ ಒಬ್ಬರು ಸದಸ್ಯರ ಜೆಜನ್ ಪೈಪ್ಲೈನ್ ಏನಪ್ಪ ಅಂತಂದ್ರೆ ಅವ್ರು ಹೊಲಕ್ಕೆ ಇದು ಮಾಡ್ಕೊಂಡಾರ ಅಂತೇಳಿ. ನಾನು ಇದ್ರ ಬಗ್ಗೆ ವೆರಿಫೈ ಮಾಡಿಸ್ತೀನಿ. ಇನ್ನೊಂದ್ಸತಿ ವೆರಿಫೈ ಮಾಡಿ ಹಂಗೇನಾದರೂ ತಪ್ಕೊಂಡು ಬಂತು ಅಂದರೆ AC ಸರಿ ರಿಪೋರ್ಟ್ ಮಾಡ್ತೀನಿ. ಸರಿ. ಕಂಪ್ಲೀಟ್ ಆಗಿ ಆದ್ರೂ ಪರವಾಗಿಲ್ಲ, ಈಗಾಗಲೇ ಮಾಡಿದ್ದಾರೆ. ಇನ್ನೇನು ಟ್ಯಾಂಕ್ ಏನೋ ಲೀಕೇಜ್ ಅಲ್ಲಿ ಹೇಳ್ತಾರೆ, ಅದ್ರ ಬಗ್ಗೆ ನಾನು ಎಲ್ಲ ನೋಡ್ತೀವಿ. ಮುಂದೆ ಒಂದು 15-20 ದಿವಸದಲ್ಲಿ ನೀರಿಂದ ಏನೋ ಸಮಸ್ಯೆ ಇದೆ ಅಂತ. ಯಾಕಂದರೆ ಇಲ್ಲಿ ಕಾರಂಜ ರಿಸರ್ವ್ ಇದ್ದ ಸಲುವಾಗಿ ಇಲ್ಲೆಲ್ಲ ನೀವು ಕುಡಿಯೋ ನೀರೆಲ್ಲ ಉಪ್ಪು ನೀರಿದೆ, ಕುಡಿಯೋಕ್ಕೆ ಯೋಗ್ಯತೆ ಇಲ್ಲ. ಆಲ್ರೆಡಿ ನಮ್ಮ ಸೋರ್ಸ್ ಇದ್ದರೂ ಕೂಡ ಆ ಸೋರ್ಸಿಗೆ ನೀರು ಚೆನ್ನಾಗಿಲ್ಲ ಅಂದ ಸಲುವಾಗಿ EO ಮೇಡಮ್ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿಬಿಟ್ಟು ಈಗಾಗಲೇ ಇಮಿಡಿಯೇಟಾಗಿ ಇನ್ನೊಂದು ಬೋರ್ ಹಾಕಿಸ್ಬೇಕು ಅಂತ ತೀರ್ಮಾನ ತಗೊಂಡು ಇವತ್ತು ನಮ್ಮ ಜೊತೆಯಲ್ಲೇ ನಾವು ಜಿಯೋಲಜಿಸ್ಟಿಗೆ ಕರ್ಕೊಂಡು ಬಂದಿವಿ. ಜಿಯೋಲಜಿಸ್ಟ್ ಪಾಯಿಂಟ್ ನೋಡ್ತಾರೆ, ಎಲ್ಲರೂ ಊರವ್ರು ಹೇಳಿದ ಪ್ರಕಾರ ಊರವರು ಯಾವ ಕಡೆ ಹಾಕಿಸ್ಬೇಕು, ಎಲ್ಲಿ ನೀರು ಚೆನ್ನಾಗಿ ಸಿಗುತ್ತೆ ಅಂತಂದು ಹೇಳಿಸ್ಬೇಕಾದ್ರೆ ಆ ಕಡೆನೇ ನಾವು ಸರ್ವೆ ಮಾಡ್ತಾಯಿದ್ದೀವಿ. ಅಲ್ಲೊಂದು ಬೋರ್ ಹಾಕಿಸಿ ಊರಿಂದ ಆದಷ್ಟು ಮಟ್ಟಿಗೆ ನೀರಿನ ಕೊರತೆ ನೀಗಿಸ್ತೀವಿ ಅಂತ.